People misunderstand faith life. ನಂಬಿಕೆ ಜೀವಿತನ ಜನಗಳು ಅಪಾರ್ಥ ಮಾಡ್ಕೊಂಡಿದ್ದಾರೆ. Sometimes when you go through the pain of people around us, ಕೆಲವು ಸಲ ನಮ್ಮ ಸುತ್ತಮುತ್ತ ಜನಗಳ ನಿಮಿತ್ತ ನಾವು ನೋವನ್ನ ಹಾದೋಗುವಾಗ, it's a time ಅದೊಂದು ಸಮಯ that you invest into your emotions. ನಾವು ನಮ್ಮ ಭಾವನೆಗಳಲ್ಲಿ ವೆಚ್ಚ ಮಾಡುವಂತದ್ದು. We think sometimes people should come to me. ನಾವು ಅನ್ಕೋತೀವಿ ಕೆಲಸ ಜನಗಳು ನನ್ನ ಬಳಿ ಬರಬೇಕು, resources should come to me, ಸಂಪನ್ಮೂಲ ನನ್ನ ಬಳಿ ಬರಬೇಕು. It won't come ಅದು ಬರಲ್ಲ unless we invest in an ability, developing ability. ನಾವು ನಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಯಾವುದು ಬರೋದಿಲ್ಲ. Instead of praying, Lord, bring the people, bring the resources, ನಾವು ಪ್ರಾರ್ಥನೆ ಮಾಡಬಹುದು, ದೇವ್ರ ಜನಗಳನ್ನ ಕರ್ಕೊಂಡು ಬಾ, ಸಂಪನ್ಮೂಲ ಕರ್ಕೊಂಡು ಬಾ, I want people to stand with me. ನನ್ನ ಜೊತೆ ಜನಗಳು ನಿಂತ್ಕೋಬೇಕು. We don't need to worry about it. ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. We have to invest in our ability. ನಾವು ನಮ್ಮ ಸಾಮರ್ಥ್ಯನ ವೆಚ್ಚ ಮಾಡೋರಾಗಿರ್ಬೇಕು. Not just simply saying righteous may have many troubles but God will rescue. ಸುಮ್ಮನೆ ಹೇಳೋದಲ್ಲ ನೀತಿವಂತರಿಗೆ ತೊಂದರೆ ಬರ್ತದೆ ಆದರೆ ದೇವರು ಕಾಪಾಡ್ತಾರೆ ಅಂತ. Develop the ability. ಆ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಳಿ, People will come. ಜನರು ಬರ್ತಾರೆ. Amen. Amen. Money will come. ಹಣ ಬರ್ತದೆ, Position will come. ಸ್ಥಾನ ಬರ್ತದೆ. Hallelujah. Hallelujah. That's how you become unshakable. ನಾವು ಅದೇ ರೀತಿ ಅಲುಗಡದಂತೆ ಬೆಳಕೆ ಸಾಧ್ಯ. Amen. Amen. Unbroken. ಒಂದು ಮುರಿಯಲಾಗದಂತದ್ದು. So word of God gives us enough examples. ನಮಗೆ ವಾಕ್ಯವು ಅನೇಕ ಉದಾಹರಣೆಗಳನ್ನ ಕೊಡ್ತದೆ. Amen. Amen. Pray that God will build your ability. ನೀವು ಪ್ರಾರ್ಥನೆ ಮಾಡಿ ನನ್ನ ಸಾಮರ್ಥ್ಯನ ದೇವರು ಕಟ್ಟಲಿ ಎಂಬುದಾಗಿ.